ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಮುಂದುವರಿತಾ ಇದೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತಹ ಕಸರತ್ತು. ಪನಿಯೂರಿನ ಕಚೇರಿಯಲ್ಲಿ ಟಿವಿಕೆ ಶಾಸಕರ ಜೊತೆ ವಿಜಯ್ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಸರ್ಕಾರ ರಚನೆ ಬಗ್ಗೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಾಸಕರ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ದಳಪತಿ ವಿಜಯ್ ಮುಂದಾಗ್ತಿದ್ದಾರಂತೆ. ಸಿಪಿಎಂ, ಸಿಪಿಐ, ವಿಸಿಕೆ ಪಕ್ಷಗಳ ನಿರ್ಧಾರದ ಕಡೆಗೆ ವಿಜಯ್ ಅವರ ಚಿತ್ತ ನೆಟ್ಟಿದೆ. ಬೆಳಗ್ಗೆ 10:00 ಸರಿಯಾಗಿ ಸಿಪಿಎಂ ಪಕ್ಷದಿಂದಲೂ ಕೂಡ ಮಹತ್ವದ ಮೀಟಿಂಗ್ ಇದೆ. ಟಿವಿಕೆಗೆ ಬೆಂಬಲ ಘೋಷಣೆಯ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡೋ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಆ ಮೂಲಕ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಟಿವಿಕೆ ಪಕ್ಷದಿಂದ ಸತತವಾಗಿ ಕಸರತ್ತು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 10:00 ತಮ್ಮ ಶಾಸಕರ ಅಭಿಪ್ರಾಯ ಮತ್ತು ಕಾರ್ಯತಂತ್ರದ ಬಗ್ಗೆ ಸಭೆ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಒನ್ಸ್ ಅಗೇನ್ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಎಕ್ಸಾಕ್ಟ್ಲಿ ಇವತ್ತು ಸಾಯಂಕಾಲದ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದಾ ಅಂತ? ಈ ಬೇರೆ ಬೇರೆ ಚಿಕ್ಕ ಪುಟ್ಟ ಪಕ್ಷಗಳಿದೆಯಲ್ಲ, 3 ಜನ 2 ಜನ ಗೆದ್ದವರು, ಅವರ ನಡೆಯ ಮೇಲೆ ಮೋಸ್ಟ್ಲಿ ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತಾ? ಅದರ್ವೈಸ್ ಈಗ ಎಐಎಡಿಎಂಕೆ ಅಲ್ಲಿ 2 ಬಣಗಳಾಗಿದೆ. ಒಂದು ಬಣ ಬಲ್ಕ್ ಆಗಿ 30 ಜನ ಶಾಸಕರು ಒಟ್ಟಿಗೆ ಆಚೆ ಬಂದ್ರೆ ಮೋಸ್ಟ್ಲಿ ಯಾವುದೇ ತಲೆನೋವು ಇಲ್ಲದೆ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಂತ ಅನ್ಸುತ್ತೆ. 2 ಆಪ್ಷನ್ ಬಿಟ್ರೆ ಅದರ್ವೈಸ್ ಏನು ಆಪ್ಷನ್ಗಳು ಕಾಣಿಸ್ತಾ ಇಲ್ಲ ತಮಿಳುನಾಡಿನಲ್ಲಿ. ಖಂಡಿತ ಶ್ರುತಿ, ಏನಂದರೆ ಟಿವಿಕೆ ಬಳಿ ಈ ಒಟ್ಟು 3 ಆಪ್ಷನ್ಸ್ಗಳಿದ್ದಾವೆ ಅಂತ ಹೇಳ್ಬೋದು. ಮೊದಲನೇದಾಗಿ ಏನೊಂದು, ಈಗಾಗಲೇ ಟಿವಿಕೆ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ. ಜೊತೆಗೆ ಇನ್ನೊಂದೆರಡು PMK ಸೇರಿದಂತೆ CPI ಸೇರಿದಂತೆ ಒಟ್ಟು ಒಂದು 2-3 ಸಣ್ಣ ಪುಟ್ಟ ಪಕ್ಷಗಳ ಒಂದು ಬೆಂಬಲ ಪತ್ರವನ್ನು ತೆಗೆದುಕೊಂಡು ರಾಜ್ಯಪಾಲರ ಬಳಿ ಹೋಗಿ ನನ್ನಲ್ಲಿ ಸಂಖ್ಯಾಬಲ ಇದೆ ಅಂತ ಹೇಳ್ಬಿಟ್ಟು ವಿಜಯ್ ಅವರು ಮೇಲ್ನೋಟಕ್ಕೆ ಸಾಬೀತು ಮಾಡಿ ಆನಂತರ ವಿಧಾನಸಭೆಯಲ್ಲಿ ಫ್ಲೋರ್ ಟೆಸ್ಟ್ನ ಅನುಭವಿಸೋದು, ಅದು ಒಂದು ಆಯ್ಕೆ. ಮತ್ತೊಂದು ಆಯ್ಕೆ ಏನಂದರೆ ADMKನಲ್ಲಿ ಈಗಾಗಲೇ ವಿಜಯ್ ಪರವಾದ ಒಂದು ಅಲ್ಲಿನ ಶಾಸಕರಲ್ಲೇ ಕೇಳಿ ಬಂದಿದೆ. ಹಾಗಾಗಿ ಒಂದು ವೇಳೆ ಏನಾದರೂ ADMK ಪಕ್ಷ 2 ಓಳಾದರೆ ಅಂಥ ಸಂದರ್ಭದಲ್ಲಿ ADMK ಶಾಸಕರು ಟಿವಿಕೆ ಕಡೆ ಬರ್ತಾರೆ. ಯಾವಾಗ ADMK ಪಕ್ಷದ 2/3 ಅಂದರೆ 2/3 ಶಾಸಕರು ಏನಾದರೂ ಒಂದು ವೇಳೆ ಟಿವಿಕೆ ಕಡೆ ಬಂದರೆ ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಅಂದರೆ ಬಹುತೇಕ ಶಾಸಕರು ಟಿವಿಕೆ ಕಡೆ ಬಂದಿರ್ತಾರೆ. ಹಾಗಾಗಿ ADMKಯಿಂದ ಅವರು ಟಿವಿಕೆ ವಲಸೆ ಬಂದರೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಆಗ ವಿಜಯ್ಗೆ ಸಾಕಷ್ಟು ಸಂಖ್ಯಾಬಲ ಇರುತ್ತೆ. ಇದು 2ನೇ ಆಯ್ಕೆ. 3ನೇ ಆಯ್ಕೆ ಏನಂದರೆ, ಒಂದು ವೇಳೆ ಏನಾದರೂ ADMK ಮತ್ತು DMK 2 ಸಾಂಪ್ರದಾಯಿಕ ಬದ್ಧವೈರಿಗಳು ಅವೆರಡೂ ಪಕ್ಷಗಳು ಒಂದಾಗಿ ಅವು ಸರ್ಕಾರ ರಚನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ವಿಜಯ್ ಅವರ ಟಿವಿಕೆ ಪಕ್ಷವನ್ನು ಒಡೆಯೋದಕ್ಕೆ ಅಥವಾ ಟಿವಿಕೆ ಪಕ್ಷದ ಶಾಸಕರನ್ನು ತಮ್ಮತ್ತ ಸೆಳೆಯೋದಕ್ಕೆ ಪ್ರಯತ್ನ ಪಡ್ಬೋದು. ಇಂಥ ಸಂದರ್ಭದಲ್ಲಿ ಟಿವಿಕೆ ಸಂಪೂರ್ಣವಾಗಿ ತನ್ನ 107 ಶಾಸಕರಿಗೂ ರಾಜೀನಾಮೆ ಕೊಡೋದಕ್ಕೆ ಹೇಳ್ಬೋದು. ಒಂದು ವೇಳೆ ಏನಾದರೂ ಆ ರೀತಿ ಟಿವಿಕೆ ಪಕ್ಷ ನಿನ್ನೆ ಮೊನ್ನೆಯಿಂದ ಅಲ್ಲ, ಸತತ 25 ವರ್ಷಗಳಿಂದ ಅಭಿಮಾನ ಸಂಘಟನೆಯನ್ನ ಇಟ್ಕೊಂಡು ಜನಪರ ಸೇವೆ ಮಾಡಿಕೊಂಡು ಶಾಸಕರನ್ನ ಗೆಲ್ಲಿಸ್ಕೊಂಡು ಬಂದಿರೋದು. ಬಹಳ ಬದ್ಧತೆ ಇದೆ ಟಿವಿಕೆ ಪಕ್ಷಕ್ಕೆ ಕೆಲ ಶಾಸಕರದ್ದು ಅಂತ ಹೇಳ್ತಾ ಇದ್ವಿ. ಅಷ್ಟು ಬಲ್ಕ್ ಆಗಿ ಹೋಗೋ ಮಟ್ಟಿಗೆ ಶಾಸಕರ ನಿರ್ಧಾರ ಬರುತ್ತೆ ಅಂತ ಅನ್ಸುತ್ತೆ ಟಿವಿಕೆ ಪಕ್ಷದಲ್ಲಿ. ಒಟ್ಟು ಈಗ 106, ಯಾಕಂದರೆ ADMK ಮತ್ತು DMK ಸೇರಿದ್ರೆ ಒಟ್ಟು 106 ಶಾಸಕ ಬಲ ಇರುತ್ತೆ. ಅವರಿಗೆ ಬೇಕಾಗೋದು ಇನ್ನು 12 ಶಾಸಕ ಬಲ ಮಾತ್ರ. ಒಂದು ವೇಳೆ ಯಾರಾದರೂ ಈ ಬೇಲಿ ಮೇಲೆ ಕೂತಿರೋರು ಅಂತ ಕರೀತಾರೆ, ಏನು ಆ ಕಡೆ ಮತ್ತು ಈ ಕಡೆ ವಾಲ್ದಲೆ ಮಧ್ಯದಲ್ಲಿ ಅವಕಾಶವಾದಿತನ ಅಂತ ಯಾರು ಇರ್ತಾರೆ, ಅವ್ರನ್ನೇನಾದರೂ ಸೆಳಿಬೋದಾ? ಪಕ್ಷಾಂತರ ನಿಷೇಧ ಕಾಯ್ದೆ ಇಂಪ್ಲಿಮೆಂಟ್ ಆಗುತ್ತಲ್ವಾ? ಯಾಕಂದ್ರೆ ಈಗ ಖಂಡಿತ ಅವಾಗ ಆ ಶಾಸಕರು ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಂತಾರೆ. ಆ ಕ್ಷೇತ್ರಗಳಲ್ಲಿ ಮತ್ತೆ ಚುನಾವಣೆ ಎದುರಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಆಪ್ಷನ್ ಒಂದು ರೀತಿಯ ದಾಳವನ್ನು ಉರುಳಿಸೋದಕ್ಕೆ ಪ್ರಯತ್ನ ಪಡ್ಬೋದು DMK ಅಥವಾ ADMK. ಯಾಕೆಂದರೆ ಆ 2 ಪಕ್ಷಗಳು ಕಳೆದ 50 ವರ್ಷಗಳಿಂದಲೂ ಒಂದು ಬಾರಿ DMK ಮತ್ತೊಂದು ಬಾರಿ ADMK ಅಧಿಕಾರದಲ್ಲಿರುವಂಥ ಪಕ್ಷಗಳು ಮತ್ತು ರಾಜಕೀಯ ಪಟ್ಟುಗಳನ್ನು ಟಿವಿಕೆಗಿಂತನೂ ಅತಿ ಹೆಚ್ಚಾಗಿ ಈ ಎರಡು ಪಕ್ಷಗಳಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಟಿವಿಕೆ ಪಕ್ಷವನ್ನು ಒಡೆಯುವಂಥ ಸಾಧ್ಯತೆ ಇರೋ ಕಾರಣದಿಂದಾಗೇನೆ ತಮ್ಮ ಶಾಸಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳಕ್ಕೆ ವಿಜಯ್ ಅವರು ಪದೇ ತಮ್ಮ ಶಾಸಕರ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ವಿಜಯ್ ಅವರು. ನಾವೆಲ್ಲ ಒಟ್ಟಾಗಿರಬೇಕು. ಒಂದು ವೇಳೆ DMK ಮತ್ತು ADMK ಅನ್ನೋದು ಸರ್ಕಾರ ರಚನೆಗೆ ಮುಂದಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ನೀಡೋದ್ರ ಮೂಲಕ ಚುನಾವಣೆಗೆ ಹೋಗಬೇಕು ಅನ್ನೋದು ವಿಜಯ್ ಅವರ ಪಕ್ಷದ ನಿಲುವಾಗಿದೆ ಅನ್ನೋದು ಮೂಲಗಳಿಂದ ಮಾಹಿತಿ ತಿಳಿದು ಬರ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಸಂಜೆ ಒಳಗಡೆ ಏನಾಗಬಹುದು ಅಂತ ಅಂತಿಮ ಆಗುತ್ತೆ. ಒಂದು ಟಿವಿಕೆಗೆ ಇನ್ನೂ ಕಾಂಗ್ರೆಸ್ ಸೇರಿದಂತೆ ಇನ್ನೊಂದು 2-3 ಪಕ್ಷಗಳು ಬೆಂಬಲ ಕೊಡುತ್ತಾ, ಅಥವಾ ಟಿವಿಕೆಗೆ ನೇರವಾಗಿ ಒಂದು ADMK ಪಕ್ಷದ ಶಾಸಕರದ್ದೇ ಬೆಂಬಲ ಸಿಗುತ್ತಾ, ಅಥವಾ ADMK ಮತ್ತು DMK ಒಂದಾದಂಥ ಸಂದರ್ಭದಲ್ಲಿ
TVK ಎಲ್ಲ ಶಾಸಕರು ರಾಜೀನಾಮೆ ಕೊಡಕ್ಕೆ ಮುಂದಾಗ್ತಾರ. ಈ 3 ಆಯ್ಕೆಗಳೇನಿದಾವೆ ಅದು ಇವತ್ತು ಸಂಜೆ ಒಳಗಡೆ ಒಂದು ರೀತಿ ಅಂತಿಮ ಚಿತ್ರಣ ಸಿಗ್ಬೋದು ಅನ್ಸುತ್ತೆ ಶ್ರುತಿ. ಎಸ್ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.